ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೊಂದು ಹೀನ ಕೃತ್ಯ. 4 ಯುವಕರಿಂದ ಯುವತಿ ಮೇಲೆ ಗ್ಯಾಂಗ್ ರೇಪ್. ಪಾರ್ಟಿ ಮಾಡಿ ಅತ್ಯಾಚಾರವೆಸಗಿದ್ದಾರೆ ಆರೋಪಿಗಳು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೊಂದು ಹೀನ ಕೃತ್ಯ. 4 ಯುವಕರಿಂದ ಯುವತಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಪಾರ್ಟಿ ಮಾಡಿ ಅತ್ಯಾಚಾರ ಎಸಗಿದ್ದಾರೆ ಆರೋಪಿಗಳು. HSR ಲೇಔಟ್ನ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವಕರು. ಪಶ್ಚಿಮ ಬಂಗಾಳ ಹಾಗೆ ಉತ್ತರ ಪ್ರದೇಶ ಮೂಲದ ಯುವಕರು. ಕೋರಮಂಗಲ ಪೊಲೀಸರು ಈಗ 3ರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಉಳಿದಂಥವರಿಗಾಗಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು. ಈಗ ಆಲ್ರೆಡಿ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೊಬ್ಬನಿಗೋಸ್ಕರ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಯಾವಾಗಾಗಿದ್ದು ಈ ಪ್ರಕರಣ, ಹೆಂಗ್ ಬೆಳಕಿಗೆ ಬಂತು? ಖಂಡಿತ ಪೂರ್ಣಿಮಾ, ಏನು ಪತ್ತೆಹತ ಮಹಿಳೆ ಮೇಲೆ ಏನು 4 ಯುವಕರು ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಒಂದು ಆರೋಪ ಏನು ಕೇಳಿ ಬಂದಿತ್ತು. ಮತ್ತು ಈ ಘಟನೆ ನಿನ್ನೆ ಸಂಜೆ ಏನೋ ಒಂದು 7 ಗಂಟೆ ಮೇಲೆ ಒಂದು ಕೋರಮಂಗಲ ಕಾಕಿ ಹೋಟೆಲ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಈ ಒಂದು ಕೋರಮಂಗಲದ ಜ್ಯೋತಿ ನಿವಾಸ ಜಂಕ್ಷನ್ ಬಳಿ ಇರುವಂತಹ ಒಂದು ಕಾಕಿ ಹೋಟೆಲ್ ನಲ್ಲಿ ಈ ಒಂದು ರೇಪ್ ನಡೆದಿರುವಂತದ್ದು ಈಗಾಗಲೇ ಪ್ರಕರಣದಲ್ಲಿ ತಿಳಿದು ಬಂದಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಏನೋ ಒಂದು ಹೋಟೆಲ್ನ ಟೆರೆಸ್ ಮೇಲೆ ಈ ಕಾಮಕರು ಪರಿಚಯಿಸಿದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿಸಿದಂತೆ ಏನು ಕೋರಮಂಗಲ ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಒಂದು ತನಿಖೆ ಕೂಡ ನಡೆದಿರುವಂತದ್ದು. ಮತ್ತು ಈಗಾಗಲೇ ಸಂತ್ರಸ್ತೆ ಮಹಿಳೆ ಕೂಡ ಏನು ಘಟನೆಯಾದ ಬಳಿಕ ಏನು ನೇರವಾಗಿ ಬೆಳಗಿನ ಜಾವ 5 ಗಂಟೆಗೆ ಏನು ಠಾಣೆಗೆ ಬಂದು ಒಂದು ದೂರನ್ನು ಕೂಡ ನೀಡಿರ್ತಾರೆ. ಆ ದೂರನ್ನು ಆಧರಿಸಿ ಈಗಾಗಲೇ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೂಡ ಕೈಗೊಂಡಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಕೃತ್ಯ ಎಸಗಿದ ಕಾಮಕರಿಗೆ ಹುಡುಕಾಟ ಕೂಡ ನಡೆಸಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಸಂತ್ರಸ್ತ ಮಹಿಳೆ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಕೂಡ ನೀಡುತ್ತಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಆಕೆಯ ಜೊತೆ ಯಾರು ಸಂಪರ್ಕ ಇದ್ರು ಮತ್ತು ಆಕೆಯನ್ನು ಯಾವ ರೀತಿ ಕರ್ಕೊಂಡು ಹೋಗಿದ್ರು, ಎಷ್ಟು ಗಂಟೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸಿರುವಂತದ್ದು. ತನಿಖೆ ಬಳಿಕ ಮತ್ತಷ್ಟು ಮಾಹಿತಿ ಹೊರಬೀಳಬೇಕಾಗಿದೆ ಪೂರ್ಣಿಮಾ. ಮಾಹಿತಿಗಾಗಿ